ದೇವಲೋಕ ನೋಡಿದಷ್ಟೇ ಸಂತೋಷ ಆಯ್ತು ನಮಗೆ. ಇಲ್ಲಿ ಮಲ್ಲೇಶ್ವರಮಲ್ಲಿರೋ ದೇವಸ್ಥಾನ ನೋಡಿದ್ರೆ ದೇವಲೋಕ ನೋಡ್ದಂಗೆ ಆಯ್ತಾ? ಹೌದು ಹೌದು, ದೇವ್ರು ಅಷ್ಟೇ ಚೆನ್ನಾಗಿದೆ. ತಿರುಪತಿ ಲಡ್ಡು ತಗೊಳಕ್ ಬಂದಿದೀವಿ. ತಿರುಪತಿ ಲಡ್ಡು ಎಲ್ಲಿ ತಗೊಳಕ್ ಬಂದಿದ್ದೀರಾ? ಇಲ್ಲಿ ಮಲ್ಲೇಶ್ವರಮಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ. ಮಲ್ಲೇಶ್ವರಮಲ್ಲಿ ತಿರುಪತಿ ದೇವಸ್ಥಾನ ಇದೆಯಾ? ಹೌದು ಇದೆ. ಅಲ್ಲಿ ತಿರುಪತಿ ಲಡ್ಡು ಕೊಡ್ತಾ ಇದ್ದಾರಾ? ಹೌದು ಕೊಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬಂದು ನಿಂತ್ಕೊಂಡ್ರೇಕ? ನಾವು ಒಂದು 1/4 ಗಂಟೆ ಅಷ್ಟೇನೆ, ನಮ್ಗೆ ದರ್ಶನನೂ ಆಯ್ತು. ಇಲ್ಲಿ ಲಡ್ಡುನು ಪ್ರಸಾದನ ಕೊಡ್ತಾ ಇದ್ದಾರೆ. ತಿರುಪತಿಯಲ್ಲಿ ಸಿಗೋ ಸೇಮೆನೇ ಇಲ್ಲಿ ಸಿಗ್ತಾ ಇದೆ. ಎಷ್ಟು ರೂಪಾಯಿ ಒಂದು ಲಡ್ಡುಗೆ? 50 ರೂಪಾಯಿ ಒಂದು ಲಡ್ಡು ಸೇಮ್. ಅದೇ ಈಗ ತಿರುಪತಿಯಲ್ಲಿ ಸಿಗ್ಬೇಕಾದ ಲಡ್ಡು ಬೆಂಗಳೂರಲ್ಲೇ ಸಿಗ್ತಾ ಇರೋದು ಎಷ್ಟು ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಅಲ್ಲಿಗೆ ಹೋಗ್ದಿರು ಇಲ್ಲೇ ದೇವ್ರ ದರ್ಶನನೂ ಆಗ್ತಾ ಇದೆ, ಮತ್ತೆ ಅದೇ ಪ್ರಸಾದನೂ ಇಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ತುಂಬ ಸಂತೋಷ ಆಗ್ತಾ ಇದೆ. ಎಷ್ಟು ಲಾಡು ತಗೊಂಡ್ರೇಕ? ನಾವು 2 ಲಾಡು ತಗೊಂಡ್ವಿ, ಒಬ್ರಿಗೆ 2 ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ತಿರುಪತಿ ತಿರುಮಲ ದೇವಸ್ಥಾನ. ಎಲ್ಲಿ ಅಂದಿರಾ? ಬೆಂಗಳೂರಲ್ಲಿ. ಬೆಂಗಳೂರಿನ ಮಲ್ಲೇಶ್ವರಂನ ವೈಯಾಲಿ ಕಾವಲ್ನ 16ನೇ ಕ್ರಾಸಲ್ಲಿ ತಿರುಪತಿ ಬಾಲಾಜಿಯ ದೇವಸ್ಥಾನ ಇದೆ. ತಿರುಪತಿಯ ಒಂದು ಅಂಗ ದೇವಸ್ಥಾನ ಇಲ್ಲಿ ಇದೆ. ಏನು ವಿಶೇಷ ಅಂತಂದರೆ, ತಿರುಪತಿಯ ಲಾಡು ಮಲ್ಲೇಶ್ವರಮಲ್ಲಿ, ಬೆಂಗಳೂರಿನ ಮಲ್ಲೇಶ್ವರಂನ ಬಾಲಾಜಿ ದೇವಸ್ಥಾನದಲ್ಲಿ ಸಿಗ್ತಾ ಇದೆ. ಇದಕ್ಕೆ ಪ್ರತಿ ಶನಿವಾರ ಸಾವಿರಾರು ಜನ ಬೆಳಗ್ಗೆ 6 ಗಂಟೆಯಿಂದನೇ ಈ ಲಡ್ಡು ಪ್ರಸಾದವನ್ನು ತಗೊಳೋದಕ್ಕೆ ಜನ ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ದಾರೆ. ಆ ಪ್ರಸಾದ ಏನು, ಅದು ಎಲ್ಲಿಂದ ಬರ್ತಿದೆ, ಆ ಪ್ರಸಾದದ ಬಗ್ಗೆ ಕೇಳೋಣ, ನಾವು ತಿಳಿಯೋಣ ಬನ್ನಿ. ಆ ಪ್ರಸಾದ ಏನು ಕೊಡ್ತಿದ್ರಿ, ಯಾವ ಕಾರಣ ಕೊಡ್ತಿದ್ದಾರೆ? ಇದು ತಿರುಪತಿಯಿಂದನೇ ಇಂದಿನ ರಾತ್ರಿ ಬಂದು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಬನ್ನಿ, ಆ ಪ್ರಸಾದವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸೆಂಥಿಲ್ ಕುಮಾರ್ ಅಂತ. ನೀವು ಏನಕ್ಕೆ ಬಂದಿದ್ದೀರಾ ಸರ್ ಇವತ್ತು? ಸರ್, ಇದು ತಿರುಪತಿ ಹೋಗಕ್ ಆಗ್ತಾ ಇಲ್ಲ ಅಂತ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ತಿರುಪತಿ ಹೋಗಿದ್ರೆ ಸಿಕ್ಕಿದ್ರೆ ಲಡ್ಡು ಸಿಗ್ತಾ ಇದೆ. ತುಂಬಾ ಆಶೀರ್ವಾದ ಇಲ್ಲೇ ನಂಗೆ ಸಿಕ್ಕಾಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಈಗ ತಿರುಪತಿಗೆ ಹೋಗ್ಬೇಕಾಗಿತ್ತು ಲಡ್ಡು ತರಕ್ಕೆ, ನಿಮ್ಗೆ ಇಲ್ಲೇ ಸಿಗ್ತಾ ಇರೋದು ಒಳ್ಳೇದಾ? ಅಯ್ಯೋ ಸರ್, ತುಂಬಾ ಒಳ್ಳೇದಾಯ್ತು ಸರ್ ನಮ್ಗೆ. ಆಮೇಲೆ ತಿರುಪತಿಲಿ ಇರುವಷ್ಟು ರೇಟ್ ಇದೆಯಾ ಅಥವಾ ಇಲ್ಲಿ ಜಾಸ್ತಿ? ಅದೇ ಸರ್, ತಿರುಪತಿಲಿ ಏನ್ ಫೆಸಿಲಿಟಿ ಎಲ್ಲ ಇದೆ ಸರ್. ಎಷ್ಟು ಸರ್ ಒಂದು ಲಡ್ಡು ಈಗ? ಬರೀ 50 ರೂಪಾಯಿ. ಬರೀ 50 ರೂಪಾಯಿಗೆ ಸರ್? ತಿರುಪತಿ ಲಡ್ಡು ವರ್ಲ್ಡ್ ವೈಸ್ ಫೇಮಸ್. ಹೌದು, ಬರೀ 50 ರೂಪಾಯಿಗೆ ಸಿಗ್ತಾ ಇದೆ. ಅಯ್ಯೋ ಸರ್, ತುಂಬಾ ಖುಷಿ ಆಯ್ತು ನಮ್ಗೆ, ಹೇಳಕ್ಕೆ ಆಗ್ತಾ ಇಲ್ಲ. ತುಂಬಾ ಖುಷಿ ಆಗ್ಬಿಟ್ಟಿದ್ದೀರಿ. ಹೌದು ಸರ್. ತಿಂದ್ರಿ ಎಷ್ಟು ಖುಷಿ ಆಗ್ತಿರೋ ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬೆಳಿಗ್ಗೆ ಎಷ್ಟೊತ್ತು ಬಂದು ನಿಂತಿದ್ರಿ ಸರ್? ನಮ್ದು ಏನಿಲ್ಲ, 20 ನಿಮಿಷದಲ್ಲಿ ದರ್ಶನ ಆಯ್ತು ಸರ್ ನಮ್ಗೆ. ಬೇಗನೆ ಸಿಕ್ಬಿಡುತ್ತೆ. ಹೌದು. ಕ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು. ಹೌದು ಸರ್, ಅಷ್ಟೇ ಸರ್. ಎಷ್ಟು ಲಾಡ್ ತಗೊಂಡ್ರಿ ಸರ್? ಸರ್, ಒಬ್ರಿಗೆ 2 ಕೊಡ್ತಾರೆ. ನಮ್ಮ ಕಸಿನ್ ತಮಿಳ್ನಾಡಿಂದ ಬಂದಿದ್ದಾರೆ. ಓ, ತಮಿಳ್ನಾಡಿಂದ ಬಂದಿದ್ದಾರೆ. ಅವ್ರು ತುಂಬಾ ಖುಷಿ ಆಯ್ತು ನಮ್ಗೆ. ಅವ್ರು ನೋಡಿ ಎಷ್ಟು ಖುಷಿಯಲ್ಲಿ ಇದಾರೆ ಅಂತ. ತಿರುಪತಿ ಹೋಗಿಲ್ಲ, ಬಟ್ ಇಲ್ಲೇ ತಗೊಂಡ್ಬಿಟ್ಟಿದ್ದಾರೆ ಅವ್ರು. ತಿರುಪತಿ ಪ್ರಸಾದ ಇಲ್ಲೇ ಸಿಕ್ಬಿಟ್ಟಿದೆ. ಓಕೆ, ಕವರ್ ಕೊಡ್ತಾರೆ, ಕವರ್ ಇಸ್ಕೊಂಡು ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಜಯಂತಿ. ಮೇಡಮ್, ಈ ದೇವಸ್ಥಾನದ ಹೆಸರು ಅಂತ ಹೇಳಿ ಮೇಡಮ್? ತಿರುಪತಿ ದೇವಸ್ಥಾನ. ತಿರುಮಲ ತಿರುಪತಿ ದೇವಸ್ಥಾನ. ಮೇಡಮ್, ಇದು ತಿರುಪತಿ ಇರೋದಲ್ವಾ? ಇಲ್ಲಿ ಬೆಂಗಳೂರಲ್ಲೂ ಇದೆಯಾ? ಇದು ಬ್ಯಾಂಗ್ಳೂರ್ನಲ್ಲಿನೂ ಬ್ರಾಂಚ್ ಇದೆ, ತಿರುಪತಿ ದೇವಸ್ಥಾನ. ಯಾವ ಏರಿಯಾದಲ್ಲಿ ಮೇಡಮ್? ಇಲ್ಲಿ ಮಲ್ಲೇಶ್ವರಂ 16th ಕ್ರಾಸ್. ಮಲ್ಲೇಶ್ವರಂ 16th ಕ್ರಾಸ್ ಅಲ್ಲಿ. ಹೌದೌದು. ಎಷ್ಟು ವರ್ಷದಿಂದ ಇದೆ ಮೇಡಮ್ ಇದು? ಇದು ಆಲ್ರೆಡಿ ಇಲ್ಲಿ ತಿರುಪತಿ ದೇವಸ್ಥಾನ 60 ವರ್ಷದಿಂದ. 60 ವರ್ಷದಿಂದ ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಇದೆಯಾ? ಹೌದೌದು ಮೇಡಮ್. ಇಲ್ಲಿ ಒಂದು ವಿಶೇಷ ಏನಂತಂದ್ರೆ, ತುಂಬಾ ಜನ ಲಡ್ಡು ಅಂದ್ರೆ ತಿರುಪತಿ ಅಂತಂದ್ರೆ ತಿರುಪತಿ ಲಡ್ಡುಗೆ ಪ್ರಸಿದ್ಧಿ. ಆ ಲಡ್ಡು ತಗೊಬರಕ್ಕೆ ಎಷ್ಟು ಜನ ಹೋಗ್ತಾರೆ. ಆದ್ರೆ ಆ ಲಡ್ಡು ಮಲ್ಲೇಶ್ವರಮಲ್ಲಿರುವಂತ ಈ ದೇವಸ್ಥಾನದಲ್ಲಿ ಸಿಗ್ತಾ ಇದೆ ಅಂತ ತುಂಬಾ ಬೆಳಿಗ್ಗೆಯಿಂದ ಜನ 6 ಗಂಟೆಯಿಂದನೂ ಬಂದು ಕಾಯ್ಕೊಂಡಿದ್ದಾರೆ. ಇದು ಎಷ್ಟು ವರ್ಷದಿಂದ ಈ ತರ ಲಡ್ಡು ಕೊಡ್ತಾ ಇದ್ದಾರೆ ಮೇಡಮ್? ಇಲ್ಲಿ 40 ವರ್ಷದಿಂದ ಲಡ್ಡು ತರಿಸ್ತಾ ಇದ್ದಾರೆ ತಿರುಮಲನಿಂದ. ಓ, ತಿರುಪತಿಯಿಂದನೇ ಬರೋ ಲಡ್ಡು? ಇಲ್ಲಿ ಯಾವುದು ಮಾಡಲ್ಲ. ಸೊ ಇಲ್ಲಿ ಸ್ವಾಮಿ ದರ್ಶನ ಆಗಿದ್ಮೇಲೆ ಇಲ್ಲೂ ದೇವಸ್ಥಾನ ಇದೆ ಸ್ವಾಮಿದು? ಹೌದು. ಸೊ ದರ್ಶನ ಆಗಿದ್ಮೇಲೆ ಇಲ್ಲಿ ಲಡ್ಡು ಪ್ರಸಾದ ತಗೊಂಡು ಎಲ್ಲ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಅಂದ್ರೆ ಈಗ ಕೆಲವರು ತಿರುಪತಿಗೆ ಹೋಗದೇ ಇದ್ದವರು ಇಲ್ಲಿ ಬಂದು ತಗೋತಾರ ಅಥವಾ ತಿರುಪತಿಗೆ ಹೋಗಿ ಕೂಡ ಇಲ್ಲಿ ಬಂದು ತಗೋತಾರ ಮೇಡಮ್ ಲಡ್ಡುನ? ತಿರುಪತಿಗೆ ಹೋಗಿ ಅಲ್ಲಿಂದ ತಗೊಳ್ತಾ ಇದ್ದಾರೆ. ಇಲ್ಲಿ ಶನಿವಾರ ಬರೋದ್ರಿಂದ ತುಂಬಾ ಅಪೂರ್ವವಾಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ತುಂಬಾ ದೂರನಿಂದ KR ಪುರಂ, ವೈಟ್ ಫೀಲ್ಡ್ ಮತ್ತು ತುಮಕೂರಿನಿಂದ, ಕೋಲಾರ್ನಿಂದ, ಮೈಸೂರಿಂದ, ಬೆಂಗಳೂರು, ಇದು ಚಾಮರಾಜನಗರದಿಂದ ಬರ್ತಿದ್ದಾರೆ ಮೇಡಮ್. ಹೌದು. ತುಂಬಾ ಅಂದ್ರೆ ತುಂಬಾ ಜನ
ಈ ಲಡ್ಡು ಪ್ರಸಾದ ತಿರುಪತಿಗೆ ಹೋಗಕ್ಕಾಗದಿದ್ರು ಇಲ್ಲೇ ಬಂದು ತಗೋತಾರೆ, ಹೌದೌದು ಯಾಕೆಂದ್ರೆ ಅಲ್ಲಿಂದನೇ ಬರೋ ಪ್ರಸಾದ ಇದು, ಹೌದೌದು ಇಲ್ಲೇನು ಮಾಡಲ್ಲ. ಇಲ್ಲಿ ಈಗ ಲಡ್ಡು ಪ್ರಸಾದಕ್ಕೆ ಅಷ್ಟೊಂದು ಸಾವಿರಾರು ಜನ ಬರ್ತಾರಲ್ಲ ಮೇಡಮ್, ಬೆಳಿಗ್ಗೆ ಎಷ್ಟು ಹೊತ್ತು ಶುರು ಆಗುತ್ತೆ ಮೇಡಮ್? ಬೆಳಗ್ಗೆ 6:30 ಶುರು ಆಗುತ್ತೆ. ಸಾಟರ್ಡೆ ಮಾತ್ರ ಲಡ್ಡು ಪ್ರಸಾದ ಸಿಗೋದು, ಹೌದು ಬೆಳಿಗ್ಗೆ 6:30ಗೆ ಕೊಡ್ತಾರೆ ಮೇಡಮ್. ಹೌದು. ಅಷ್ಟೊತ್ತಿಗೆ ಕ್ಯೂ ಬಂದು ನಿಂತ್ಬಿಟ್ಟಿರ್ತಾರೆ ಜನ ಮೇಡಮ್. ಬೆಳಗ್ಗೆ ನಮ್ದು ದೇವಸ್ಥಾನ 5 ಗಂಟೆಗೂ ಓಪನ್ ಆಗತ್ತು. ಬೆಳಿಗ್ಗೆ 5 ಗಂಟೆಗೆ ಶನಿವಾರ ಸುಪ್ರಭಾತ ದರ್ಶನ ಆಗುತ್ತೆ ಬೆಳಗ್ಗೆ 5 ಗಂಟೆಗೂ. ಸುಪ್ರಭಾತ ದರ್ಶನ ಆಗಿದ್ಮೇಲೆ ಕ್ಯೂನಲ್ಲಿ ನಿಂತ್ಕೊಂಡು 6:30 ಲಡ್ಡು ತಗೊಳ್ತಾರೆ. ಡೈಲಿ ಇದು ಲಡ್ಡು ಕೊಡಲ್ಲ, ಶನಿವಾರ ದಿನ ಒಂದ್ ದಿವಸ ಮಾತ್ರ, ಒಂದೇ ದಿನ. ಹೌದು. ಒಂದು ಲಡ್ಡುಗೆ ಎಷ್ಟು ರೂಪಾಯಿ ಇದೆ ಮೇಡಮ್? 50 ರೂಪಾಯಿ ಒಂದು ಲಡ್ಡು. ಅಲ್ಲಿ ತಿರುಪತಿಲಿ ಎಷ್ಟಿದೆ ಮೇಡಮ್? ಸೇಮ್ ಕಾಸ್ಟೇ ಇರುತ್ತೆ. ಅಂದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ತಿರುಪತಿ ಲಡ್ಡು ಇಲ್ಲಿ ಕರ್ನಾಟಕ ಎಲ್ಲ ಡಿವೋಟೀಸ್ಗೆಲ್ಲ ಲಡ್ಡು ಪ್ರಸಾದ ಸಿಗ್ಬೇಕು, ಇಲ್ಲೇ ಸಿಗ್ಬೇಕು ಅಂತ ಹೇಳಿ ಎಲ್ಲರಿಗೂ ಭಕ್ತಾದಿ ದರ್ಶನ ಆಗಿದ್ಮೇಲೆ ಕೊಡ್ತಾ ಇರೋದು. ಅಂದ್ರೆ ತಿರುಪತಿಲೂ ಸಿಗೋ ಲಡ್ಡು ಇಲ್ಲೇ ಸಿಗುತ್ತೆ, ಅಲ್ಲೇ ಎಷ್ಟು ರೇಟ್ ಇದೆ ಇಲ್ಲೂ ಅಷ್ಟೇ ರೇಟ್ ಇದೆ, ಏನು ಚೇಂಜಸ್ ಇಲ್ಲ. ಅಂದ್ರೆ ಅಲ್ಲಿ ತುಂಬಾ ರಶ್ ಇರುತ್ತೆ, ತುಂಬಾ ಜನಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಬ್ರಾಂಚ್ ಮಾಡಿದ್ದಾರೆ ಅವರು. ಶನಿವಾರ ಸ್ವಾಮಿ ದರ್ಶನ ಮಾಡ್ಕೋಬೇಕಂತ ಜನ ಬರೋದು, ದರ್ಶನಕ್ಕೋಸ್ಕರ ಬರ್ತಾರು. ಬಂದ್ಬಿಟ್ಟು ಸ್ವಾಮಿ ಪ್ರಸಾದ ಆಗಿದ್ಮೇಲೆ ಲಾಡು ತಗೊಳ್ಳಿ. ಅದು ಲಡ್ಡು ತಗೊಳಕ್ಕೆ ಏನ್ ಮೇಡಮ್, ಒಬ್ಬರಿಗೆ ಒಂದೇ ಕೊಡ್ತಾ ಇರೋದು, 2 ಕೊಡ್ತಾ ಇರೋದು ಅವರು. ಹೌದೌದು. ಆದ್ರೆ ಚಿಕ್ಕ ಮಕ್ಳು ಅವ್ರ ಮಕ್ಕಳನ್ನೆಲ್ಲ ಲೈನ್ ನಿಲ್ಸ್ಕೊಂಡು ಕ್ಯೂ ಅಲ್ಲಿ 2, 4, 6, 8 ತಗೊಂಡು ಹೋಗ್ತಾರೆ. ಏನ್ ಅಷ್ಟು ಪ್ರೀತಿ ಮೇಡಮ್ ಲಡ್ಡು ಮೇಲೆ ಜನಗಳಿಗೆ, ಅಷ್ಟೊಂದು ಪ್ರೀತಿ. ಅಂದ್ರೆ ಲಡ್ಡು ಅಂದ್ರೇನೆ ಒಂದು ಬ್ಲೆಸ್ಸಿಂಗ್ ತರ. ಅದ್ರಲ್ಲೇ ಒಂದು ದೇವ್ರ ಶಕ್ತಿ ಇದೆ, ದೇವ್ರ ಶಕ್ತಿ ಇದೆ ಅಂತ. ಸೊ ಆ ಲಡ್ಡು ಪ್ರಸಾದ ತಗೋಬೇಕಂತಾನೆ ಎಷ್ಟು ಅವ್ರು 100 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ದೂರ ಇದ್ರೇನು ಬಂದ್ಬಿಟ್ಟು ತಗೊಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈ ತಿರುಪತಿ ಲಡ್ಡು ಅದರಲ್ಲೇ ತಿರುಪತಿ ಪರಮಾತ್ಮ ಇದ್ದಾನೆ ಅನ್ನೋ ಜನಗಳ ನಂಬಿಕೆ. ಅದನ್ನ ನಾವು ನೋಡ್ತೀವಿ, ಏನ್ ಪ್ರೀತಿಯಿಂದ 4-5 ಏನು ಬಿದ್ದು ತಗೋತಾರೆ ಲೈನ್ ಕ್ಯೂ ಅಲ್ಲಿ ನಿಂತ್ಕೊಂಡು. ತುಂಬಾ ಜನ ಬೆಳಗ್ಗೆ ಉಪವಾಸ ಮಾಡ್ತಾರು. ಸೊ ಬಂದ್ಬಿಟ್ಟು ಪ್ರಸಾದ ತಗೊಂಡು ಆಮೇಲೆ ಊಟಕ್ಕೂ ಹೋಗ್ಬಿಟ್ಟು ಮನೆಯಲ್ಲಿ ಊಟ ಮಾಡ್ತಾರೆ. ಶನಿವಾರ ದಿವಸ ಲಡ್ಡು ತಗೊಳಕೋಸ್ಕರನೇ ಉಪವಾಸ ತುಂಬಾ ಜನ ಆ ತರಾನು ಇರ್ತಾರೆ. ದೇವಸ್ಥಾನ ಬರೋರೆಲ್ಲ ಅಲ್ಲಿ ತಿರುಪತಿಲಿ ಹೇಗೆ ಒಂದು ಆಚರಣೆ ಮಾಡ್ತಾರೋ ಇಲ್ಲಿನೂ ಅದೇ ತರ ಇರ್ತಾರೆ, ಸ್ವಲ್ಪ ಜನ ಆ ತರಾನೇ ಬರೋದು. ಅಂದ್ರೆ ಪ್ರತಿ ಶನಿವಾರ ದಿವಸ ತಿರುಪತಿಯಿಂದನೇ ಇಲ್ಲಿಗೆ ಲಡ್ಡು ಬರುತ್ತೆ. ಹೌದು. ಮೇಡಮ್, ಇಲ್ಲಿ ಪ್ರಸಾದಕ್ಕೆ ಪ್ರಸಿದ್ಧಿಯಾಗಿದೆ, ಅಂದ್ರೆ ಲಡ್ಡು ಪ್ರಸಾದಕ್ಕೆ. ಇಲ್ಲಿ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಪೂಜೆ ಇರುತ್ತೆ ಮೇಡಮ್ ಭಕ್ತಾದಿಗಳಿಗೆ? ಓಂ ನಮೋ ವೆಂಕಟೇಶಾಯ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೂ ದೇವಸ್ಥಾನ ಓಪನ್ ಆಗತ್ತು. ಓಪನ್ ಆಗಿದ ತಕ್ಷಣ ಸುಪ್ರಭಾತ ಸೇವಾ ನಡೆಯತ್ತು. ಸುಪ್ರಭಾತ ಆಗಿದ್ಮೇಲೆ ಸಹಸ್ರನಾಮಾರ್ಚನ. ಸೊ ಆಮೇಲೆ ಸಹಸ್ರನಾಮಾರ್ಚನ ಆಗಿದ್ಮೇಲೆ ಎಲ್ಲ ಭಕ್ತಾದಿಗಳು ದರ್ಶನ ಮಾಡ್ಕೊಳ್ಳೋಕೆಲ್ಲ ಬಿಡ್ತಾರು. ಸೊ ಇನ್ನು ಕಂಟಿನ್ಯೂಸ್ ದರ್ಶನ ಡೈಲಿ ಅರ್ಚನಾ ನಡೆಯುತ್ತೆ. ಸೊ 5 ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೆ ಇರುತ್ತೆ? ನೈಟ್ 8:30 ವರೆಗೆ ಇರುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ ನೈಟ್ 8 ಗಂಟೆವರೆಗೆ ಇರುತ್ತೆ ಪ್ರತಿದಿನ ದರ್ಶನಕ್ಕೆ ಇರುತ್ತೆ. ಇಲ್ಲಿ ಯಾವುದೇ ದಿನ ರಜಾ ಇಲ್ಲ? ರಜಾನೆ, ಟೆಂಪಲ್ಗೆ ರಜಾ ಯಾವಾಗ ಇರಲ್ಲ. ಡೈಲಿ ವೈಖಾನಸ ಆಗಮ ಅಂತ ಇರುತ್ತು. ಸೊ ಆ ವೈಖಾನಸ ಆಗಮ ಪ್ರಕಾರ ಎಲ್ಲ ಪೂಜೆ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ಸೊ ಪೂಜಾರಿ ಎಲ್ಲಾನು ವೈಖಾನಸ ಆಗಮನೇ ಇಂಪ್ಲಿಮೆಂಟ್ ಮಾಡಿ ಅದು ಫಾಲೋ ಆಗ್ತಾರೆ. ಮೇಡಮ್, ಈಗ ಅಲ್ಲಿ ತಿರುಪತಿಲಿ ಏನ್ ನಡೀತೋ ಅದೇ ಸೇಮ್ ಟೈಮಿಂಗ್ಸ್ ಪೂಜೆಗಳೆಲ್ಲ ಇಲ್ಲೇ ನಡೆಯುತ್ತೆ? ಟೈಮಿಂಗ್ಸ್ ಆದ್ರೆ ಅಲ್ಲಿ ಬೇರೆ ಇರುತ್ತೆ, ಆಗಮ ನಡೆಯುತ್ತೆ. ಅಂದ್ರೆ ತಿರುಪತಿಯ ಮತ್ತೊಂದು ಒಂದು ಬ್ರಾಂಚ್ ಇದು, ಆ ತರದ್ದು ಒಂದು ಬೆಂಗಳೂರಿನಲ್ಲಿ ಇದೆ. ಕಳೆದ ಎಷ್ಟು 60 ವರ್ಷ 50 ವರ್ಷ ಮೇಡಮ್ ಇರೋದು ಇಲ್ಲಿ ನಮ್ಮ ದೇವಸ್ಥಾನ. ಇಲ್ಲಿ ಹೊಸ ದೇವಸ್ಥಾನ ಓಪನ್ ಆಗಿರೋದು 2010. ಸೊ ಅದಕ್ಕೆ ಮೊದಲೇ ಓಲ್ಡ್ ದೇವಸ್ಥಾನ ಒಂದಿದೆ. ಸೊ ಅದು ಡಿಸ್ಮ್ಯಾಂಟಲ್ ಮಾಡಿ ಇದು ಹೊಸ ದೇವಸ್ಥಾನ ಮಾಡಿದ್ದಾರೆ. ಅಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ಈಗ 16 ವರ್ಷ ಆಗಿದೆ. ಇಲ್ಲಿ 16 ವರ್ಷ ಉನ್ನತೀಕರಿಸಿದ್ದಾರೆ. ಇದು ಓಕೆ ಮೇಡಮ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.